ಹಲೋ ಫ್ರೆಂಡ್ಸ್, ನಾವಿವತ್ತು ಮೊಸ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ಮೊಸ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ, ಮಹತ್ತಮ, ಸಾಮಾನ್ಯ, ಅಪವರ್ತನ. ಹೌದಾ? ಅದೇ ರೀತಿಯಲ್ಲಿ ಮೊಸ ಲೆಕ್ಕಗಳಿಗೆ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತೇಳಿ ಕರಿತೇವೆ ಅಂತೇಳಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ನೋಡಿ, ಇವತ್ತಿನ ಲೆಕ್ಕಗಳನ್ನ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಈ ಲೆಕ್ಕಗಳ ಒಂದು ಮೊಸವನ್ನ ಕಂಡುಹಿಡಿಯೋಣ. ನೋಡಿ, ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? 10, 12, 14. ಹೌದಾ? ಇವುಗಳ ಒಂದು ಮೊಸವನ್ನ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯೋಣ. ನೋಡಿ, 10, 12, 14. ಹೌದಾ? ಈ ರೀತಿ ಬರ್ಕೊಳ್ತಾ ಇದ್ದೀವಿ. ನೋಡಿ, ಅಂದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಅಂದ್ರೆ 2, 3, 5, 7 ಬರುವಂತ ಸಂಖ್ಯೆಗಳನ್ನ ನಾವಿಲ್ಲಿ ಹಚ್ಕೋಬೇಕು. ಹಾಗಾದ್ರೆ ನೋಡಿ, 2 ಇದು 10 ಇದೆ, 12, 14 ಇವು ಮೂರು ಎಂತ ಸಂಖ್ಯೆಗಳು? ಸಮ ಸಂಖ್ಯೆಗಳು. ಸಮ ಸಂಖ್ಯೆಗಳು ಯಾವ್ದ್ರಿಂದ ಭಾಗ ಹೋಗ್ತಾ ಇದ್ದೇವೆ ಅಂದ್ರೆ 2ರಿಂದ. 2 ಐದಲೇ 10, 2 ಆರ್ಲೆ 12, 2 ಏಳೆ 14. ನೋಡಿ, ನಾವು ಮೊಸ ಲೆಕ್ಕವನ್ನು ಮಾಡ್ಬೇಕಂದಾಗ ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗಬೇಕು. ಅಂತ ಸಂಖ್ಯೆಗಳನ್ನ ಮಾತ್ರ ನಾವಿಲ್ಲಿ ತೆಗೆದುಕೊಳ್ಬೇಕು. ಈಗ ನೋಡಿ, 5, 6, 7 ಇದೆ. ಈ ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗಲ್ಲ. ಇದನ್ನ ಇಷ್ಟೇ ಬಿಟ್ಟುಬಿಡಿ. ಹಾಗಾದ್ರೆ ನಮ್ಮ ಉತ್ತರ ಎಷ್ಟಾಯ್ತು? 2. ಆದ್ದರಿಂದ ಮೊಸ 2 ಇದೇನಾಯ್ತು? ಉತ್ತರವಾಯಿತು. 10, 12, 14 ಮೊಸ ಎಷ್ಟಾಯ್ತು? 2. ಹೌದಾ? ಇದೇ ರೀತಿಯಾಗಿ ಈ ಲೆಕ್ಕವನ್ನು ಮಾಡೋಣ. 10, 20, 30. ಹೌದಾ? 10, 20, 30. ನೋಡಿ, ಮೊದಲನೇದಾಗಿ 10, 20, 30 ಏನಾಗಿದೆ? ಸಮ ಸಂಖ್ಯೆಗಳು ಆಗಿದ್ದಾವೆ ಮತ್ತು ಬಿಡಿ ಸ್ಥಾನದಲ್ಲಿ ಏನಾಗಿದೆ? 0ಯನ್ನ ಹೊಂದಿದ್ದಾವೆ. ಹಾಗಾದ್ರೆ ನಾವು ಇದನ್ನ ಮೂರು ಸಂಖ್ಯೆಗಳು 2ರಿಂದಲೂ ಕೂಡ ಭಾಗ ಹೋಗ್ತವೆ, 5ರಿಂದಲೂ ಕೂಡ ಭಾಗ ಹೋಗ್ತಾ ಇದ್ದಾವೆ. ನಾವೀಗ 5ನ್ನ ತೆಗೆದುಕೊಳ್ಳೋಣ. 5 2 10, 5 4 20, 5 6 30. ನೋಡಿ ಏನಾಗ್ತಾ ಇದೆ ಅಂತ? 2, 4, 6 ಮೂರು ಸಮ ಸಂಖ್ಯೆಗಳು ಬಂದಾಯ್ತು. ಹಾಗಾದ್ರೆ ಸಮ ಸಂಖ್ಯೆಗಳು ಇದ್ದಾಗ ಅವು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಇವೆ? 2ರಿಂದ. 2, 2 ಒಂದ್ಲೆ 2, 2 ಎರಡ್ಲೆ 4, 2 ಮೂರ್ಲೆ 6. ಇದು ನೋಡಿ, 2 ಬೇರೆ ಸಂಖ್ಯೆ, 3 ಬೇರೆ ಸಂಖ್ಯೆ. ಇವೆರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗೋದಲ್ಲ. ಹಾಗಾದ್ರೆ ಇಲ್ಲಿ ಈ ಲೆಕ್ಕ ಮುಗಿತು. ಈಗೇನ್ ಮಾಡ್ಬೇಕಂದ್ರೆ ಇವೆರಡು ಸಂಖ್ಯೆಗಳ ಒಂದು ಗುಣಾಕಾರವನ್ನ ಮಾಡ್ಬೇಕು. ಹಾಗಾದ್ರೆ ಎಷ್ಟಾಗ್ತಾ ಇದೆ? 5 2 10. ಅದೇನಾಗುತ್ತೆ? ಮೊಸ. ನೋಡಿ, 5 ಗುಣಾಕಾರ 2 10. ಹೌದಾ? 5 2 10. ಇದೇನಾಯ್ತು? ಮೊಸ. ಎಷ್ಟಾಯ್ತು? 10. 10, 20, 30ರ ಮೊಸ ಎಷ್ಟಾಯ್ತು? 10 ಆಗಿದೆ ಅಂತೇಳಿ ಈ ರೀತಿಯಾಗಿ ಮಾಡಬಹುದು. ಅದೇ ರೀತಿಯಾಗಿ ನೋಡಿ, ಮೂರನೇ ಲೆಕ್ಕ 20, 30, 60. 20, 30, 60. ಹೌದಾ? ನೋಡಿ, ಇಲ್ಲಿಯೂ ಕೂಡ ಕೊನೆಯಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ 0 ಇದೆ. ಬಿಡಿ ಸ್ಥಾನದಲ್ಲಿ 0 ಇದ್ರೆ 5ರಿಂದ ಈ ಮೂರು ಸಂಖ್ಯೆಗಳು ಭಾಗ ಹೋಗ್ತಾ ಇದ್ದಾವೆ. 5 4 20, 5 6 30, 5 12 12 60. ಹೌದಾ? ಈಗ ನೋಡಿ, 4, 6, 12 ಇವು ಎಂತ ಸಂಖ್ಯೆಗಳು? ಸಮ ಸಂಖ್ಯೆಗಳು. ಸಮ ಸಂಖ್ಯೆಗಳು ಆಗ್ಯಾವ ಅಂದ್ರೆ 2ರಿಂದ ಭಾಗ ಹೋಗ್ತಾ ಇದೆ. 2 2 2 3 2 4. ಹೌದಾ? ಈಗ ನೋಡಿ, 2 ಮತ್ತು 4 2ರಿಂದ ಭಾಗ ಹೋಗ್ತಾ ಇದೆ, 3 ಹೋಗಲ್ಲ. 3 3ರಿಂದ ಹೋಗುತ್ತದೆ, ಇವೆರಡು ಹೋಗಲ್ಲ. ಅಂದಾಗ ಈ ಲೆಕ್ಕವನ್ನು ಇಷ್ಟೇ ಇಲ್ಲಿಗೆ ಇದು ಮುಕ್ತಾಯ ಆಯಿತು. ಈಗ ಮತ್ತೆ ಏನ್ ಮಾಡ್ಬೇಕು? ಇಲ್ಲಿ ಬಂದಂತ ಸಂಖ್ಯೆಗಳ ಒಂದು ಗುಣಲಬ್ಧವನ್ನ ಮಾಡ್ಕೋಬೇಕಾಗಿದೆ. 5 ಬಂತು, 2. 5 ಗುಣಾಕಾರ 2 ಅಂದ್ರೆ 10. 5 2 10. ಇಲ್ಲಿಯೂ ಕೂಡ ಏನಾಯ್ತು ನೋಡಿ? 10. 20, 30, 60ರ ಮೊಸ ಎಷ್ಟಾಯ್ತು? 10. ಅದೇ ರೀತಿಯಾಗಿ ನಾಲ್ಕನೇ ಲೆಕ್ಕವನ್ನು ಮಾಡೋಣ. 18, 36, 50,
4. ನೋಡಿ 18, 36, 54 ಮೂರು ಸಂಖ್ಯೆಗಳು ಸಮ ಸಂಖ್ಯೆಗಳು. ಹಾಗಾದ್ರೆ 2ರಿಂದ ಭಾಗಿಸೋಣ. 2 9 18, 2 18 36. ಹೌದಾ? 2 2 4 1 ಉಳಿತು, 14 ಆಯ್ತು, 2 7. ಈಗ ನೋಡಿ 18 ಸಮ ಸಂಖ್ಯೆ ಇದೆ, ಆದ್ರೆ 9 ಮತ್ತು 27 ಏನಾಗ್ತಾ ಇದೆ, ಬೆಸ ಸಂಖ್ಯೆಗಳು ಆಗ್ತಾ ಇದೆ. ಆದ್ರಿಂದ ಇವಷ್ಟು 2ರಿಂದ ಭಾಗ ಹೋಗಲ್ಲ. ಹಾಗಾದ್ರೆ ಇವು ಮೂರು ಸಂಖ್ಯೆಗಳು 3ರಿಂದ ಭಾಗ ಹೋಗ್ತಾ ಇವೆ. ಹಾಗಾದ್ರೆ ನಾವು ಈಗ ಯಾವ ಸಂಖ್ಯೆ ತಗೋಬೇಕು? 3. 3 ಮೂರ್ಲೆ 9, 3 6 18, 3 9 27. ಈಗ ನೋಡಿ 3 6 9 ಇವು ಕೂಡ ಮತ್ತೆ 3ರಿಂದ ಭಾಗ ಹೋಗ್ತಾ ಇದ್ದಾವೆ. 3 1 3 2 3 3. ಹೌದಾ? ಇಲ್ಲಿಗೆ ಲೆಕ್ಕ ಮುಗಿತು. ಈಗ ಏನು ಉಳಿತು ನೋಡಿ, 2 3 3. ಹಾಗಾದ್ರೆ ಈಗ ಮೂರು ಸಂಖ್ಯೆಗಳನ್ನ ಗುಣಿಸಬೇಕು. 2 ಗುಣಿಸು 3 ಗುಣಿಸು 3. 2 3 6, 6 3 18. ಹಾಗಾದ್ರೆ ಮ ಸ ಅ ಈಕ್ವಲ್ ಟು 18. ನೋಡಿ 18 36 54 ಮೊಸ ಎಷ್ಟಾಯ್ತು? 18. ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಮೊಸ ಲೆಕ್ಕವನ್ನು ನಾವು ಇವತ್ತು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಎಲ್ಲ ಹಿಂದಿನ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.